ಕೆಳಗೆ ಕೂಡ್ತಾರೆ. ಸರಿ, ದೊಡ್ಡವರಾಗೋದು ಹಾಗೇನೆ, ದೊಡ್ಡವರಾಗೋದು ಹಾಗೇನೆ. ಅದನ್ನು ನಾವು ಎಲ್ಲರೂ ತಿಳಿಬೇಕು. ಅಲ್ಲಲ್ಲಿ ನಿಂತ್ಕೋಬಾರ್ದು. ದಯಮಾಡಿ ಬಂದು ಅವರ ಆದರ್ಶಗಳನ್ನು ಕೆಲವು ನಾವು ತಿಳಿದುಕೊಂಡು ಪಾಲನೆ ಮಾಡಿದರೆ ಜೀವನದಲ್ಲಿ ಇನ್ನೂ ಉನ್ನತ ಮೌಲ್ಯಗಳನ್ನು ನಾವು ಸಂಪಾದನೆ ಮಾಡಬಹುದು. ದಯಮಾಡಿ ಎಲ್ಲರೂ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ತಾವು ಪ್ರಾರಂಭ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥ ಪೂರ್ಣಬೋಧ ಮತಾನುಗಾಃ ವೈಷ್ಣವಾ ವಿಷ್ಣುಹೃದಯೇ ತಾನ್ನಮಸ್ಯೆ ಗುರೂನ್ಮಮ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯದಾಸಾರ್ಯಾಯ ತೇ ನಮಃ. ಪುರುಷೋತ್ತಮ ಮಾಸ, ಅಧಿಕ ಮಾಸ, ಜ್ಞಾನಸತ್ರ, ಗುರುಗಳ ಸನ್ನಿಧಿ, ಹರಿದಾಸರ ಸಂಘ ದೊರಕಿತು ಎನಗಿಂದು ಇನ್ನೇನಿನ್ನೇನು ಅಂತ. ಇದಕ್ಕಿಂತ ಪುಣ್ಯತಮವಾಗಿರ್ತಕ್ಕಂತಹ ಸಮಯ ಬೇರೊಂದಿಲ್ಲ. ಹಲವಾರು ಜನ್ಮಗಳನ್ನು ತಾಳಿ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರವನ್ನು ಸಾಧನಾ ಶರೀರವಿದು ನೀ ದಯದಿ ಕೊಟ್ಟದ್ದು, ಅದನ್ನು ಸದುಪಯೋಗ ಮಾಡ್ಕೋ ಅಂತ ಹೇಳಿ ಎಚ್ಚರಿಸ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಅಂತಹ ಒಂದು ಸಾಧು ಸಂತರ ಹರಿಭಕ್ತರ ಒಂದು ಸಮಾಗಮ ಅಧಿಕ ಮಾಸದಲ್ಲಿ ನಮ್ಮ ಮೈಸೂರು ರಾಮಚಂದ್ರ ರಾಯರ ನೇತೃತ್ವದಲ್ಲಿ ಆಯೋಜಿಸಿರ್ತಕ್ಕಂಥದ್ದು. ತನ್ಮುಖೇನ ಸರಿಯಾಗಿದೆ ತನ್ಮುಖೇನ ಪ್ರತಿಯೊಬ್ಬರಿಗೂ ಕೂಡ ಪುಣ್ಯಪ್ರಾಪ್ತಿಯ ಕಡೆಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಮನುಷ್ಯ ಜೀವನ ತನ್ಮುಖೇನ ಪ್ರತಿಯೊಬ್ಬರಿಗೂ ಕೂಡ ಪುಣ್ಯಪ್ರಾಪ್ತಿಯ ಕಡೆಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಮನುಷ್ಯ ಜೀವನವೇ ಹಾಗೆ. ಹೇಳಿ ಕೇಳಿ ಆಚಾರ್ಯರಂತೂ ಆ ಪುಣ್ಯತಮವಾದ ಕಾರ್ಯವನ್ನು ಬಹಳಷ್ಟು ತೀರ್ಥಕ್ಷೇತ್ರಗಳಲ್ಲಿ ಮಾಡ್ತಾ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಸ್ವತಃ ಅವರು ಕೆಲವು ಎಡರು ತೊಡರುಗಳನ್ನು ಅನುಭವಿಸಿದರೂ ಕೂಡ ಅದನ್ಯಾವುದನ್ನು ಮನಸ್ಸಿಗೆ ಹಾಕ್ಕೊಳ್ದಲ್ಲೇ ಹರಿನಾಮ ಸಂಕೀರ್ತನೆಯ ಮುಖಾಂತರ ಪುಣ್ಯವನ್ನು ಹಂಚ್ತಕ್ಕಂಥ ಕೆಲಸವನ್ನು ಮೈಸೂರು ರಾಮಚಂದ್ರಾಚಾರ್ಯ ಮಾಡ್ತಾ ಬಂದಿರತಕ್ಕಂಥದ್ದು ತಮಗೆ ತಿಳಿದಿರ್ತಕ್ಕಂಥ. ಆ ಟ್ರಸ್ಟ್ ಹೆಸರೇ ಆಗಿದೆ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಅಂತ. ಆ ನಿನ್ನ ಒಲುಮೆಯಿಂದ ಅಂತ ಟ್ರಸ್ಟ್ ಹೆಸರಿಟ್ಟಿದ್ದಾರೆ. ಎಲ್ಲವೂ ಕೂಡ ಕೃಷ್ಣಾರ್ಪಣ ಅನ್ನೋ ಒಂದು ಮನೋಭಾವನೆ. ಆ ನಿಟ್ಟಿನಲ್ಲಿ ಒಂದು ಆಯೋಜಿಸಿರ್ತಕ್ಕಂಥ ಈ ಅಧಿಕ ಮಾಸದ ಕಾರ್ಯಕ್ರಮ ಬಹಳ ಸತಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೇಳಿದ್ರು ಅವರು. ಕಾರ್ಯಭಾರದ ದೃಷ್ಟಿಯಿಂದ ಮತ್ತಿನ್ನೇನೇನೋ ಎಡರು ತೊಡರುಗಳಿಂದ ನನ್ನ ಅಲ್ಪಮತಿಗೆ ತಿಳಿದ ಜ್ಞಾನವನ್ನು ಭಕ್ತರೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶವಾಗಿರಲಿಲ್ಲ. ಇತ್ತೀಚೆಗೆ ಅವರು ಕೇರಳದ ತಿರುವನಂತಪುರಂನಲ್ಲಿ ನಡೆಸಿದ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಕಂಡು ಹರಿನಾಮ ಸಂಕೀರ್ತನೆಗೆ ಭಾಷೆ ಅಡ್ಡ ಬರಲಿಲ್ಲ. ಅಲ್ಲಿನ ರೀತಿ ನೀತಿ ಆಚಾರ ವಿಚಾರಗಳು ಅಡ್ಡ ಬರಲಿಲ್ಲ. ಎಲ್ಲವನ್ನು ನಿಭಾಯಿಸಿಕೊಂಡು ಆ ಕಾರ್ಯಕ್ರಮವನ್ನು ವೈಭವೋಪೇತವಾಗಿ ನಡೆಸಿದ್ದು. ಅಲ್ಲಿರ್ತಕ್ಕಂಥ ನನ್ನ ಸ್ನೇಹಿತರುಗಳೆಲ್ಲ ಅದನ್ನು ನನಗೆ ನೆನಪಿಸಿ ನೀವು ಇರಬೇಕಾಗಿತ್ತು ಅಂದರು. ಯಾಕೆಂದರೆ ಅದರ ಹಿಂದಿನ ವಾರ ನಾನಲ್ಲಿ ತಿರುವನಂತಪುರಂನಲ್ಲಿ ಇದೇ ಧಾರ್ಮಿಕ ಉಪನ್ಯಾಸಕ್ಕೆ ಅಂತ ಹೋಗಿದ್ದೆ. ತಮಗೆಲ್ಲ ಆಶ್ಚರ್ಯ ಅನ್ನಿಸ್ಬೋದು, ನನ್ನ ವಿಚಾರ ಹೇಳ್ಕೊಳ್ಳೋಕ್ಕಲ್ಲ. ಅಲ್ಲಿರ್ತಕ್ಕಂಥವರಿಗೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರೋದಿಲ್ಲ, ಗೊತ್ತಾಗೋದಿಲ್ಲ. ಹಾಗಾಗಿ ಅವರು ಒಂದು ವಿಶೇಷ ವಿನಂತಿಯನ್ನು ಮಾಡಿದರು. ಬೆಂಗಳೂರಿನಲ್ಲಿ ವೈಟ್ ಫೀಲ್ಡ್ನಲ್ಲಿ ಅವರ ಸ್ನೇಹಿತರುಗಳು ತುಂಬ ಜನ ಇದ್ದಾರೆ.
ಅವರು ಇಂಗ್ಲೀಷ್ನಲ್ಲಿ ಭಾಗವತದ ಸಪ್ತಮ ಸ್ಕಂದವನ್ನು ಅನುವಾದ ಮಾಡ್ತೀರಾ ಅಂತ ಕೇಳಿದರು. ನನಗೆ ತಿಳಿದಷ್ಟರ ಮಟ್ಟಿಗೆ ನಾನು ಅನುವಾದ ಮಾಡೋಷ್ಟೊತ್ತಿಗೆ ಆ ತಿರುವನಂತಪುರಂ ಭಾಗದಲ್ಲಿ ವಿಶೇಷವಾಗಿ ಪ್ರಸಿದ್ಧಿ ಹೊಂದಿರತಕ್ಕಂಥ ಪುಷ್ಪಗಿರಿ ಸ್ವಾಮಿಗಳು ಈ ಕಡೆ ನರಸಿಂಹಾವತಾರ ಆಯಿತು, ಆ ಕಡೆಯಿಂದ ಪ್ರಸಾದ ಗುರುವಾಯೂರಪ್ಪಂದು ತೆಗೆದುಕೊಂಡು ಬಂದರು. ಇದು ಏನನ್ನು ತೋರಿಸುತ್ತೆ ಅಂತಂದರೆ, ಎಲ್ಲಿ ಹರಿಕಥಾಮೃತ ಪ್ರಸಂಗವೋ ಅಲ್ಲಿ ಗಂಗಾ ಯಮುನೆ ಗೋದಾ ಸಿಂಧು ಸರಸ್ವತಿ ಎಲ್ಲ ತೀರ್ಥಗಳು ಬಂದು ಎಣೆಯಾಗಿ ನಿಲ್ಲುವವೋ ವಲ್ಲಭಶ್ರೀ ಪುರಂದರ ವಿಠ್ಠಲ ಮೆಚ್ಚುವನು ಅನ್ನುತ್ತೆ. ಈ ಥರ ಒಂದು ಪೀಠಿಕೆಯನ್ನು ಹಿರಿಯರು ಯಾರಿದ್ದೀರಿ ಅವರಿಗೆ ಅತಿಶಯೋಕ್ತಿವಾದ ಜ್ಞಾನಭಕ್ತಿ ವೈರಾಗ್ಯ ದೊರೆಯಲಿ ಎಂದು ಭಾವಿಸ್ತಾ ಉಗಾಭೋಗವನ್ನು ನೆನೆಸ್ಕೋತಾ ನನ್ನಲ್ಲಿ ಇವತ್ತು ಭಗವಂತ ಏನು ನಿಂತು ನುಡಿಸ್ತಾನೆ ಅದನ್ನು 4 ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಶುದ್ಧ ಜ್ಞಾನ ಅನ್ನೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಮಹಾಭಾರತ ನಮಗೆ ಕೊಟ್ಟಂಥ ಪಂಚರತ್ನಗಳು ಅಂತ ಏನು ಬಂತು, ಅದರಲ್ಲಿ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಇವೆಲ್ಲವೂ ಕೂಡ ನಮಗೆ ಬಂದಿದ್ದಂಥದ್ದು. ಶಾಂತಿ ಪರ್ವದಲ್ಲಿ ಯುಧಿಷ್ಠಿರ ಮತ್ತು ಭೀಷ್ಮನ ಸಂವಾದ ಇವೆಲ್ಲ ಪಂಚರತ್ನಗಳು ಮಹಾಭಾರತದಲ್ಲಿ ಸಿಕ್ಕಂಥದ್ದು. ಮಹಾಭಾರತವನ್ನು ರಚಿಸಿದಂಥ ವೇದವ್ಯಾಸರಿಗೆ ತೃಪ್ತಿ ಆಗಲಿಲ್ಲ. ಕಾರಣ ಅಲ್ಲಿ ರೋಷ, ದ್ವೇಷ ಇತ್ಯಾದಿಗಳೆಲ್ಲ ಇತ್ತು. ಶ್ರೀಕೃಷ್ಣ ಅಲ್ಲಿ ನಿಂತು ಎಲ್ಲರಲ್ಲಿ ನಿಂತು ಆ ಕೆಲಸವನ್ನು ಮಾಡಿರ್ತಾನೆ. ಹೆಚ್ಚೇನು ಅರ್ಜುನ ಬಿಲ್ಲಿಗೆ ಬಾಣವನ್ನು ತೊಟ್ಟಿರಬಹುದು, ಬಿಟ್ಟಿರಬಹುದು, ಅದು ಸರಿಯಾದ ಗಮ್ಯವನ್ನು ತೇರಿಸ್ತಕ್ಕಂಥ ಜವಾಬ್ದಾರಿಯನ್ನು ಕೃಷ್ಣ ಇಟ್ಕೊಂಡಿರ್ತಾನೆ. ಅಂತಹ ನಹಂಕರ್ತ ಹರಿಕರ್ತ ಅನ್ನೋ ಒಂದು ವಿಚಾರವನ್ನು ತಿಳಿಸ್ತಕ್ಕಂಥ ಮಹಾಭಾರತವನ್ನು ಬರೆದಂಥ ವ್ಯಾಸರಿಗೆ ತೃಪ್ತಿಯಾಗದ ಕಾರಣ ಮನಸ್ಸು ಒಂಚೂರು ಕ್ಲೇಶವಾಗಿರುತ್ತೆ. ಸಂಪೂರ್ಣ ಕೃಷ್ಣ ಕಥೆನೇ ಇರಬೇಕಲ್ಲ ಅನ್ನೋ ಭಾಗ ಬರುತ್ತೆ. ಆ ಸಂದರ್ಭದಲ್ಲಿ ಮನಕ್ಲೇಶ ಹೊಂದಿರತಕ್ಕಂಥ ವೇದವ್ಯಾಸರಿಗೆ ಇವೆಲ್ಲ ನಿಮಿತ್ತ ಮಾತ್ರ. ವೇದವ್ಯಾಸರು ಅನ್ನೋದನ್ನು ನಾವು ಬೇರೆ ಅನ್ಯ ರೂಪದಿಂದ ಚಿಂತಿಸಬಾರ್ದು. ಭಗವಂತನ ರೂಪ, ಲೋಕೋಕ್ತ ಲೀಲಾ ಕೈವಲ್ಯ ಅಂತ ನಮಗೆ ಅರ್ಥ ಆಗಬೇಕಲ್ಲ ಮೂಢಮತಿಗಳಿಗೆ, ಅದಕ್ಕೋಸ್ಕರ ಅಂತ ಹೇಳಿ ವೇದವ್ಯಾಸರ ಆ ಒಂದು ಚಿಂತನೆಯನ್ನು ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ನಾರದರು ಬರ್ತಾರೆ. ಯಾಕಪ್ಪ ವೇದವ್ಯಾಸರು ಯಾಕೋ ಖಿನ್ನರಾಗಿದ್ದೀರಲ್ಲ ಅಂತಾರೆ. ಇಲ್ಲ, ನನಗೆ ಮಹಾಭಾರತವನ್ನು ಬರೆದು ತೃಪ್ತಿ ಆಗಲಿಲ್ಲ ಅಂತ ಹೇಳ್ತಾರೆ. ಆಗ ಹಾಗಾದರೆ ಸಂಪೂರ್ಣ ಕೃಷ್ಣ ಕಥೆಯನ್ನು ರಚಿಸಬೇಕು ಅಂತಂದರೆ ಶ್ರೀಮದ್ ಭಾಗವತವನ್ನು ರಚಿಸ್ತಾರೆ. ಅಧಿಕ ಮಾಸದಲ್ಲಿ ಒಂದಕ್ಷರವಾದರೂ ಭಾಗವತವನ್ನು ಕೇಳಿದ್ರೆ 21 ಜನ ಪಿತೃಗಳು ಮೇಲ್ನೋಕವನ್ನು ಸೇರ್ತಾರೆ ಅಂತಾಗುತ್ತೆ. ಆ ಕ್ಷಣದಲ್ಲಿ ಹೇಳ್ಬೋದು ನೀವು, ಹಾಗಾದರೆ ಅಧಿಕ ಮಾಸ ಕಾಯ್ತೀವಿ, ನಾವು ಪ್ರತಿ ವರ್ಷ ಏನು ಮಾಡೋದಿಲ್ಲ, ಒಂದು ಭಾಗವತದ ಶ್ಲೋಕ ಹೇಳ್ಬಿಡ್ತೀವಿ ಸಾಕೆ ಆಯ್ತಲ್ಲ ಅಂತಂದರೆ ಮುಂದಿನ ಅಧಿಕ ಮಾಸಕ್ಕೆ ತನಕ ನೀವು ಇರ್ತೀರಿ ಅಂತ ಗ್ಯಾರಂಟಿ ಏನು? ಆ ಒಂದು ಪ್ರಸಂಗ ಹೀಗೆ 10 ಹಲವು ವಿಚಾರಗಳನ್ನು ಗೂಢವಾಗಿರ್ತಕ್ಕಂಥ ತತ್ವಶಾಸ್ತ್ರವನ್ನು ಮಧ್ವಾಚಾರ್ಯರು ಪುನರ್ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ ಹೇಳ್ತಾರೆ. ವೇದವ್ಯಾಸರಿಗೆ ಕೊಂಡಾಡುವಂಥ ಸಂದರ್ಭದಲ್ಲಿ ವಾದಿರಾಜರು ಹೇಳ್ತಕ್ಕಂಥದ್ದು, ಸುಮತಿಗಳಿಗೆ ನೀ ಬೋಧಿಸಿದೆ, ಮಿಕ್ಕ ಕುಮತಿಗಳನ್ನು ನೀ ಛೇದಿಸಿದೆ, ಕ್ರಿಮಿಯಿಂದ ರಾಜ್ಯವಾಳಿಸಿದೆ, ಜಗತ್ ಸ್ವಾಮಿಚರ್ಯವ ನೀ ತೋರಿಸಿದೆ, ವಿಮಲ ರೂಪನೆ ಕಮಲ ನಾಭನೆ ರಮೆಯ ಅರಸನೆ ರಮ್ಯ ಚರಿತನೆ ಮಮತೆಯಲ್ಲಿ ಕೊಡು ಕಾಮಿತಾರ್ಥವ ನಮಿಸುವೆನು ಹಯವದನ ಮೂರ್ತಿ ಮಧ್ವಾಂತರ್ಗತ ವೇದವ್ಯಾಸ ಅಂತ. ಎಲ್ಲಿ ಹನುಮನೋ ಅಲ್ಲಿ ರಾಮನು, ಹನುಮನು ರಾಮನಿಗೆ ಎಷ್ಟು ಅನುಚರ ಅಂತ ಗೊತ್ತು. ಅಂತಹ ಶ್ರೀಮದ್ ಆಚಾರ್ಯರು ಏನು ವ್ಯಾಸ ಸಾಹಿತ್ಯವನ್ನು ರಚಿಸಿಕೊಟ್ರು, ವೇದವ್ಯಾಸರು ಏನು ವ್ಯಾಸ ಸಾಹಿತ್ಯವನ್ನು ರಚಿಸಿಕೊಟ್ರು, ವೇದವಾದಗಳೆಲ್ಲ ಕೆಡಲು ತತ್ವವಾದಿ ಜನರು ಬಾಯ ಬಿಡಲು ಮೇದಿನಿ ಸುರರು ಮೊರೆ ಇಡಲು ನಾನಾ ವೇದಾರ್ಥ ಶಾಸ್ತ್ರಗಳ ವಿಭಾಗಿಸಲು ಅಂತ ಹೇಳ್ತಾರೆ. ಆ ವೇದಗಳನ್ನು ವಿಂಗಡಣೆ ಮಾಡಿ ಅವುಗಳಿಗೆಲ್ಲ ಸರಿಯಾದ ಅರ್ಥವನ್ನು ಕೊಟ್ಟು, ಇವತ್ತಿನ ಹುಡುಗರಿಗೆ ಆ ಜಿಪ್ ಫೈಲ್ ಅಂದರೆ ಎಲ್ರಿಗೂ ಅರ್ಥ ಆಗುತ್ತೆ, ಸ್ವಲ್ಪ ನನ್ನ ವಯಸ್ಸಿನವ್ರಿಗೂ ಅರ್ಥ ಆಗುತ್ತೆ. ಮೊಟ್ಟ ಮೊದಲ ಜಿಪ್ ಫೈಲ್ ಯಾರು ತರಿಸಿದ್ದು ಪ್ರಪಂಚಕ್ಕೆ ಅಂತಂದರೆ ಬ್ರಹ್ಮಸೂತ್ರ ಭಾಷ್ಯ ಅಂತ.
ಅದಕ್ಕೆ ಪ್ರಾಪರ್ ಅನ್ಜಿಪ್ ಫೈಲ್ ಇಲ್ಲದೆ ಇದ್ದರೆ ಜಂಕ್ ಕ್ಯಾರೆಕ್ಟರ್ಸ್ ಬಂದುಬಿಡುತ್ತೆ. ಕಂಪ್ಯೂಟರ್ನಲ್ಲಿರೋರಿಗೆಲ್ಲ ಗೊತ್ತಾಗಿರ್ತಕ್ಕಂಥದ್ದು. ಜಿಪ್ ಫೈಲ್ನ ಓಪನ್ ಮಾಡಬೇಕಾದ್ರೆ ಪ್ರಾಪರ್ ಅನ್ಜಿಪ್ ಫೈಲ್ ಇರಬೇಕು. ಇಂಥ ಸಂದರ್ಭದಲ್ಲಿ ಕೆಲವು ಪ್ರಾಪರ್ ಅನ್ಜಿಪ್ ಫೈಲ್ ಇಲ್ದಲ್ಲೇ ಕೆಲವು ಭಾಷೆಗಳು ಬಂದಿದ್ದು ನಾವು ಕಾಣ್ತೇವೆ, ಅದನ್ನು ಇತಿಹಾಸದಲ್ಲಿ ನೋಡ್ತೇವೆ. ಆಗ ಪ್ರಾಪರ್ ಅನ್ಜಿಪ್ ಫೈಲ್ನ ನಮಗೆ ಕೊಡಮಾಡಿಕೊಟ್ಟಂಥವರು ನಮ್ಮ ಮಧ್ವಾಚಾರ್ಯರು. ಹಾಗಾಗಿ ಆ ಪ್ರಾಪರ್ ಅನ್ಜಿಪ್ ಫೈಲಿನ ಆಧಾರದ ಮೇಲೆ ನಾವು ಆ ಜಿಪ್ ಫೈಲ್ನ ಬ್ರಹ್ಮಸೂತ್ರ ಭಾಷ್ಯವನ್ನು ನೋಡಿದಾಗ ನಮಗೆ ಹಲವು ವಿಚಾರಗಳು ಹೊಳಿತಾ ಹೋಗುತ್ತೆ. ಜಗತ್ ಸ್ವಾಮಿಚರ್ಯವ ನೀ ತೋರಿಸಿದೆ ಅಂತ ವಾದಿರಾಜರು ಹೇಳ್ತಕ್ಕಂಥದ್ದು. ಎಷ್ಟೇ ಆದರೂ ಮುಂದೆ ಆ ಪಟ್ಟವನ್ನು ಏರ್ತಕ್ಕಂಥವ್ರು ರುಜುಗಣಸ್ಥರು. ಹಾಗಾಗಿ ಅವರು ಪ್ರಾಪರ್ ಅನ್ಜಿಪ್ ಫೈಲ್ನ ಕೊಟ್ಟಿದ್ದನ್ನು ಗಣನೆಗೆ ತೆಗೆದುಕೊಂಡು ಹೇಳೋ ಅಂಥ ಸಂದರ್ಭದಲ್ಲಿ ಯಾವುದು ಹಾಗಾದರೆ ಶುದ್ಧ ಜ್ಞಾನ ಅಂತ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥದ್ದನ್ನು ಕೃಷ್ಣ ಹೇಳ್ತಕ್ಕಂಥದ್ದು. ಬಹೂನಾಂ ಜನ್ಮವಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ. ಅಂದರೆ ಹಲವು ಜನ್ಮಗಳನ್ನು ತಾಳಿದ ನಂತರ ನೀನು ಶುದ್ಧ ಜ್ಞಾನವನ್ನು ಹೊಂದಿದರೆ ನನ್ನನ್ನು ಹೊಂದುತ್ತಿ ಅಂತ ಹೇಳಿದ್ದಾರೆ ಹೊರತು ನಾನೇ ಆಗ್ತಿ ಅಂತ ಹೇಳಲಿಲ್ಲ ಅಲ್ಲಿ ಅಲ್ವಾ. ಹಾಗಾಗಿ ಮಾಂ ಪ್ರಪದ್ಯತೆ ಅಂತ ಇರಬೇಕಾದ್ರೆ ಇರಬೇಕಲ್ಲ. ಇದನ್ನು ಪುರಂದರದಾಸರು ಅಚ್ಚುಕಟ್ಟಾಗಿ ಸತ್ಯ ಜಗಕ್ಕಿದ್ದು ಪಂಚಭೇದವು ನಿತ್ಯಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣ ನದಿಕೆಂದು ಸಾರಿರೈ ಅಂತ ಹೇಳಿಬಿಟ್ರು. ನಮ್ಮ ಗ್ರಾಚಾರ ಏನು ಅಂದರೆ ಕನ್ನಡ ಬರೋಲ್ಲ, ಸಂಸ್ಕೃತ ಗೊತ್ತೇ ಇಲ್ಲ, ನಮ್ಮ ಸಂಸ್ಕೃತನೇ ಬೇರೆ, ಇನ್ನು ಇಂಗ್ಲೀಷ್ ಅಂತೂ ಅರೆಬರೆ ಜ್ಞಾನ. ನಾವೇನು ಮಾಡಿದ್ವಿ, ತಾರತಮ್ಯ ಅಂತ ಬಂದಿದ್ದ ಪದವನ್ನು ತಕ್ಷಣಕ್ಕೆ ಗೂಗಲ್ಗೆ ಹಾಕಿಬಿಟ್ಟು ಅದನ್ನು ಡಿಸ್ಕ್ರಿಮಿನೇಷನ್ ಅಂತ ಕರ್ಕೊಂಬಿಟ್ವಿ. ಹಾಗಾಗಿ ಬಹಳ ತೊಂದರೆಗಳನ್ನು ಅನುಭವಿಸಿದ್ವಿ. ಅದು ಡಿಸ್ಕ್ರಿಮಿನೇಷನ್ ಅಲ್ಲ, ತಾರತಮ್ಯ ಅಂತಕ್ಕಂಥದ್ದು ಹೈರಾರ್ಕಿ ಅಂತ ತಿಳ್ಕೊಳ್ಬೇಕು, ಶ್ರೇಣೀಕೃತ ವ್ಯವಸ್ಥೆ ಅಂತ ತಿಳ್ಕೊಳ್ಬೇಕು. ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅವಕಾಶಗಳಿದೆ ಅನ್ನೋದನ್ನು ತೋರಿಸಿಕೊಟ್ಟರು. ಮನುಷ್ಯೋತ್ತಮರಧಿಕ ಕ್ಷಿತಿಪರು ಮನುಜ ದೇವ ಗಂಧರ್ವರು ಜ್ಞಾನಪಿತ್ರ ಜಾನಕರ್ಮಜ ದಾನವಾರಿ ತತ್ವಾತ್ಮರು ಗಣಪ ಮಿತ್ರರು ಸಪ್ತ ಋಷಿಗಳು ವನ್ಹಿ ನಾರದ ವರುಣರು ಹೀಗೇಳಿ ಅನಂತ ಗುಣದಿಂ ಲಕುಮಿಗದಿಕನು ಶ್ರೀಪುರಂದರ ವಿಠಲನು ಘನರು ಸಮರು ಇಲ್ಲ ಜಗದೊಳು ಹನುಮ ಹೃತ್ಪದ್ಮ ವಾಸಗೆ ಅಂತ ಹೇಳಿ ಆ ಶ್ರೀಹರಿಯನ್ನು ಆ ಯಾವ ಪೊಸಿಷನ್ನು ಶ್ರೀಹರಿದು ನನ್ನದೇನು ಅನ್ನೋದನ್ನು ತೋರಿಸ್ಕೊಡ್ತಕ್ಕಂಥದ್ದನ್ನೆಲ್ಲ ಮಾಡಿ ಆ ವ್ಯಾಸ ಸಾಹಿತ್ಯದ ಹೂರಣ, ವ್ಯಾಸ ಸಾಹಿತ್ಯದ ಸಾರಾಂಶ, ವ್ಯಾಸ ಸಾಹಿತ್ಯದ ನೆಕ್ಟರ್ ಅಂದರೆ ಅಮೃತ, ಅದನ್ನು ನಮಗೆ ಮುಂದೆ ಅವ್ರಿಗೂ ಗೊತ್ತಿತ್ತು. ಇನ್ನು 400-500 ವರ್ಷ ಕಳೆದ ಮೇಲೆ ಇವೆಲ್ಲ 35 ನಂಬರ್ನೂ ಇವಾಗ ಸಂಸ್ಕೃತ ಬರೋದಿಲ್ಲ ಅಂತ. ಹಾಗಾಗಿ ನಮಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಕನ್ನಡೀಕರಿಸಬೇಕು ಅನ್ನೋ ವಿಚಾರ ಆಯಿತು. ನರಹರಿ ತೀರ್ಥರಾದಿಯಾಗಿ ಎಲ್ಲರೂ ಕೂಡ ಇದನ್ನು ಕೆಲಸವನ್ನು ಪ್ರಾರಂಭ ಮಾಡಿದ್ರು. ತಮಿಳುನಾಡಿನ ಭಾಗದಲ್ಲಿ ಆಳ್ವಾರುಗಳು ತಮಿಳಿನಲ್ಲಿ ಆ ಭಗವಂತನ ವರ್ಣನೆಯನ್ನು ಮಾಡಿದ್ದನ್ನು ಗಮನಿಸಿದಂತಹ ಶ್ರೀಪಾದರಾಜರು ನಮ್ಮ ಮಕ್ಕಳಿಗೆ ಯಾಕೆ ಅದನ್ನು ಡಿನೇ ಆಗಬೇಕು, ಮುಖ್ಯವಾಗಿ ನನ್ನನ್ನು ಇಲ್ಲಿ ನೀವು ದಾಸರಿಗೆ ಯಾರು ಮೊದಲು ನಮಸ್ಕಾರ ಹಾಕಬೇಕು ಅಂದರೆ ಹೆಣ್ಮಕ್ಳು ಹಾಕಬೇಕು. ಯಾಕೆ ನಮಗೇನೋ ನಾವು ಉಪನಯನ ಮಾಡ್ಕೋತೀವಿ, ಅಧಿಕಾರ ಬರುತ್ತೆ. ನೀವು ಓದಿದ್ರಾ ಇಲ್ಲ ಅದು ಬೇರೆ ಪ್ರಶ್ನೆ. ಎಷ್ಟೋ ಜನಕ್ಕೆ ತಂದೆಗೆ ಗಾಯತ್ರಿ ಮಂತ್ರನ ಮಗನಿಗೆ ಹೇಳ್ಕೊಡೋಕೆ ಬರದೇ ಇರೋವಂಥ ಪರಿಸ್ಥಿತಿ ನಾವು ತಲುಪಿಬಿಟ್ಟಿದ್ದೀವಿ. ತಂದೆ ಜೊತೆಗೆ ಪುರೋಹಿತರು ಶಾಲೊಳಗಡೆ ಹೋಗಿ ತಂದೆಗೂ ಮಗನಿಗೂ ಇಬ್ಬರಿಗೂ ಒಟ್ಟಿಗೆ ಗಾಯತ್ರಿ ಉಪದೇಶ ಮಾಡುವಂಥ ಪರಿಸ್ಥಿತಿ ಇದೆ. ಅಂಥವರು ಆಶ್ರಮ ಗುರುಗಳು ಬ್ರಹ್ಮಣ್ಯ ತೀರ್ಥರು ಮೊನ್ನೆ ಅಷ್ಟೇ ಆರಾಧನೆ ಆಗಿದೆ. ಅಲ್ಲಿ ವ್ಯಾಸರಾಯರನ್ನ ಅಲ್ಲಿ ಬೆಳೀತಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಯಾಸವನ್ನು ಕೊಟ್ಟಾಗ ನೋ ಇಮೇಲ್, ನೋ ಕಾಲ್, ನೋ ಲೈಟ್ನಿಂಗ್ ಕಾಲ್, ನೋ ವಿಡಿಯೋ ಕಾಲ್. ಸುಮ್ಮನೆ ಇಲ್ಲಿಂದ ಅವ್ರು ಹೇಳ್ತಾರೆ ನರಸಿಂಹ ತೀರ್ಥದಲ್ಲಿ ಕೂತ್ಕೊಂಡು ಆ ಅನರ್ಘ್ಯ ರತ್ನ ನಮ್ಮಲ್ಲಿ ಬರಬೇಕು ಅಂತ. ಅದನ್ನು ಬ್ರಹ್ಮಣ್ಯ ತೀರ್ಥರು ಪರಿಪಾಲಿಸಿ ವ್ಯಾಸರಾಯರನ್ನ ಶ್ರೀಪಾದರಾಜರ ಹತ್ರ ಕಳಿಸ್ಕೊಡ್ತಾರೆ. ವ್ಯಾಸರಾಯರು ಮಹಾನ್ ಪಂಡಿತರಾಗ್ತಾರೆ. ಎಲ್ಲ ತತ್ವಶಾಸ್ತ್ರಗಳನ್ನು ಚಿಕ್ಕ ವಯಸ್ಸಿನಲ್ಲಿ ಅಂತರ್ಗತ ಮಾಡ್ಕೋತಾರೆ. ಹೇಳಿ ಕೇಳಿ ಪ್ರಹ್ಲಾದರ 2ನೇ ರೂಪ, 2ನೇ ಅವತಾರ. ಹಿಂದೆ ಇತ್ತಿತ್ತಲ್ಲ ಬ್ರಾಟ್ ಫಾರ್ವರ್ಡು. ಇವಾಗ ಅವನು ವೈಭವ್ ಸೂರ್ಯವಂಶಿ 15 ವರ್ಷಕ್ಕೆ ಸೆಂಚುರಿ ಹೊಡಿತಾನೆ ಅಂದರೆ ವ್ಯಾಸರಾಯರ್ಗೆ ಯಾಕಾಗಿರಬಾರ್ದು 12ನೇ ವರ್ಷಕ್ಕೆಲ್ಲಾಗಣ. ಸೊ ಪ್ರೀವಿಯಸ್ ಬರ್ತಿನ ಅಕ್ವಿಸಿಷನನ್ನು ತೆಗೆದುಕೊಂಡು ವ್ಯಾಸರಾಯರು ಪ್ರಕಾಂಡ ಪಂಡಿತರಾಗ್ತಾರೆ. 15 ವರ್ಷದ ಹುಡುಗ
ಶ್ರೀಪಾದರಾಜರ ಅಪ್ಪಣೆಯನ್ನು ಪಡೆದು ದೇಶಾದ್ಯಂತ ದಿಗ್ವಿಜಯ ಹೊರಟುಬಿಡ್ತಾರೆ. ಅಲ್ಲಿ ದೂರದ ದೆಹಲಿಗೆ ಹೋಗಿ ಅಲ್ಲಿ ಇದ್ದಂತಹ ಮೊಘಲ್ ದೊರೆಗೆ ಇವರು ಉಳ್ಕೊಂಡಿರ್ತಕ್ಕಂಥ ವಾಸ್ತವ್ಯದ ಜಾಗದಲ್ಲಿ ಅಲ್ಲಿ ಬೇಡ ಅಂತ ಅವರ ಭಟರು ಬಂದು ಹೇಳಿದಾಗ, ಯಾಕೆ ಅಂತ ಕೇಳಿದ್ರೆ, ನನ್ನ ಮಗ ಇಲ್ಲಿ ತೀರಿ ಹೋಗಿದ್ದಾನೆ, ಅವನನ್ನು ರಾಜರ ಮಗನನ್ನು ಇಲ್ಲಿ ನಾವು ಸೇರಿಸಿದ್ದೇವೆ ಎಂದಾಗ ಅದನ್ನು ತಮ್ಮ ದಿವ್ಯ ಚಕ್ಷುಗಳಿಂದ ನೋಡಿದಂತಹ ವ್ಯಾಸರಾಯರು, ಇಲ್ಲ ಅವನು ಸತ್ತಿಲ್ಲ, ಅವನಿಗೆ ಅಪಮೃತ್ಯು ಆಗಿದೆ, ನಾವು ಅವ್ರನ್ನ ಬದುಕಿಸ್ಕೊಡ್ತೀವಿ ಅಂತ ಹೇಳಿ ಬದುಕಿಸಿಕೊಟ್ಟು ಅಲ್ಲಿಂದ ಆ ಮೊಘಲ್ ದೊರೆಯಿಂದ ಏನು ಬೇಕೋ ಅದೆಲ್ಲವನ್ನು ಮರ್ಯಾದೆಯನ್ನು ಪಡೆದುಕೊಂಡು ಹಸಿರು ಛತ್ರಿ, ಹಸಿರು ಶಾಲನ್ನು ಧರಿಸಿ ವಾಪಸ್ಸು ದಿಗ್ವಿಜಯ ಮಾಡ್ಕೊಂಡು ಬರ್ತಾರೆ. ಹೀಗೆ ಬಂದಂಥ ಸಂದರ್ಭದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನು ಪ್ರಚಾರ ಮಾಡ್ತಾ ಬರುವಾಗ ಶ್ರೀಕೃಷ್ಣ ಅನ್ನೋ ಅಂಕಿತದಲ್ಲಿ ಎಲ್ಲವನ್ನ ಸಾರಿ ಹಿಡಿದಿದ್ದಾರೆ. ಕಲಿಯುಗದಲ್ಲಿ ಅನ್ನಗತ ಪ್ರಾಣ ಅಂತ ತಮಗೆಲ್ಲ ತಿಳಿದಿದೆ. ಪಂಚಕೋಶಗಳು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಕೆಲವರು ಜ್ಞಾನ ಅಂತಾರೆ, ಕೆಲವರು ಮನೋ ಅಂತಾರೆ. ವಿಜ್ಞಾನಮಯ ಕೋಶ, ನಂತರ ಆನಂದಮಯ ಕೋಶ ಅಂತ. ಆ ಆನಂದ ತುದಿಲನಾಗಬೇಕಾದರೆ ಭಗವಂತನ ಸಾಕ್ಷಾತ್ಕಾರ ಆಗಬೇಕು ಅಂತ ವಾದಿರಾಜರು ಹೇಳುವಾಗ ಆನಂದ ಆನಂದ ಮತ್ತೆ ಪರಮಾನಂದ ಅಂತ ಒಂದು ಕೃತಿಯನ್ನು ರಚಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಆ ನಂದನ ನಂದಗೋಪ ಯಶೋದೆ, ಆ ನಂದನ ನಂದನೊಲೆಯೇ ಅವನ ಮಗ ಒಲಿದು ಬಿಟ್ಟರೆ ಏನಂದದ್ದೇ ವೇದವೃಂದ, ಆನಂದ ಆನಂದ ಮತ್ತೆ ಪರಮಾನಂದ ಅಂತ ಆ ಆನಂದಮಯ ಕೋಶವನ್ನು ವರ್ಣಿಸ್ತಾರೆ. ವರ್ಣಿಸುವಂಥ ಸಂದರ್ಭದಲ್ಲಿ ಆಕಾರಾದಿ ಕ್ಷಾಕಾರ ಅಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿ ನಿನ್ನ ನಾಮಾಮೃತದ ಸಾರವೆಂದು ತಿಳಿದವರಿಗೆ ಆನಂದ ಆನಂದ ಅಂತ ವಾದಿರಾಜರು ವ್ಯಾಸರಾಜರು ಸಮಕಾಲೀನರು. ಅಲ್ಲಿ ವಾದಿರಾಜರು ಹೈವದನ್ನ ಅಂಕಿತದಿಂದ ಸನ್ಯಾಸಿಗಳಾಗಿ ಕೀರ್ತನೆಗಳನ್ನು ರಚಿಸಿದರೆ, ಇಲ್ಲಿ ವ್ಯಾಸರಾಯರು ಶ್ರೀಕೃಷ್ಣ ಅನ್ನೋ ಅಂಕಿತದಿಂದ ನಡೆಸಿ ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ ಅಂತ ಹೇಳಿ ಒಂದು ರಚನೆಯನ್ನು ನಡೆಸಿ, ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಮಕರ ಕುಂಡಲ ಧರನ ನಾಮಕ್ಕೆ ಸಾಟಿ ಇಲ್ಲವೋ ಅಂತ ಹೇಳ್ತಾರೆ. ಹಾಗೆ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆಯೇ ಪ್ರಮುಖವಾಗಬೇಕು. ಯಾಕೆಂದರೆ ಬೆಳಗ್ಗೆ ಎದ್ದರೆ ಆಫೀಸು, ಬೆಳಗ್ಗೆ ಎದ್ದರೆ ಮೀಟಿಂಗು, ವಿಡಿಯೋ ಕಾಲು, ಆ ಕಾಲು ಈ ಕಾಲು, ಎಲ್ಲ ಕಾಲು, ವಾಟ್ಸಪ್ ಕಾಲು, ಇದೆಲ್ಲ ಮುಗಿಸಿ ಹರಿನಾಮ ಸ್ಮರಣೆಗೆ ಏನು ಅಂತಂದರೆ ಟೈಮೇ ಇಲ್ಲ ಆಗಿದೆ. ಹರಿನಾಮದರಗಿಣಿಯು ಹಾರುತ್ತಿದೆ ಜಗದಿ ಅಂತ ಕೀರ್ತನೆ ರಚಿಸಿದ್ದಾರೆ. ಯಾರು ಹಿಡ್ಕೊಳ್ಳೋರು ಇದ್ದೀರಪ್ಪ ಅಂದರೆ ಇಲ್ಲ ಅಂತ ಆಗುವಂಥ ಪರಿಸ್ಥಿತಿ ಬಂದಿದೆ. ಇದನ್ನೆಲ್ಲ ಮನಗಂಡಂಥವರು ಸುಲಭವಾಗಿ ಹರಿಯನ್ನು ಒಲಿಸಿಕೊಳ್ಳುವ ಬಗೆ ಹೇಗೆ ಅಂತ ನೋಡ್ತಾರೆ. ಜಪವನ್ನು ನರಿಯೇ ತಪವನ್ನು ನರಿಯೇ ಅಂತ ಒಂದು ಕೀರ್ತನೆಯನ್ನು ರಚಿಸ್ತಾರೆ. ಇದೆಲ್ಲವೂ ಆಯಿತು ಸರ್, ನೀವು ಹೇಳಿದ್ದೆಲ್ಲ ಕರೆಕ್ಟು. ಹಾಗಾದರೆ ಈ ದಾಸ ಸಾಹಿತ್ಯ ಅನ್ನೋದು ಕೇವಲ ಬೆಳಗ್ಗೆಯಿಂದ ರಾತ್ರಿ ತನಕ ತಾಳ ತಂಬೂರಿ ಕಂಜರ ಚಿಟಿಕೆ ಹಿಡಿದು ನಾವು ಬರೇ ಪಾಡೋದಕ್ಕೆ ಇದ್ಬಿಟ್ರೆ ಊಟದ ಗತಿ ಏನು ಅಂತ ಪ್ರಶ್ನೆ ಬರುತ್ತೆ. ಪೆಹಲೆ ಪೇಟೋಬಾ ಬಾದ್ಮೆ ವಿಠೋಬಾ ಅಂತ ಹೋಗುವಾಗ ನೋಡಿ ನೀವು ಬೇಕಾದ್ರೆ ಒಂದೆರಡು ಉಂಡೆ ಒಂಚೂರು ಅವಲಕ್ಕಿ ತಿನ್ಬಿಟ್ಟಿರೆ ವಿಟ್ಲ ಕಾಯ್ತಾನೆ ಅಂತಂದಂಗೆ ಆಯಿತು. ಇದು ಯಾಕೆ ಅಂತಂದರೆ ಕಲಿಯುಗದಲ್ಲಿ ಆ ಪರಿಸ್ಥಿತಿ ಇದೆ, ಅನ್ನಗತ ಪ್ರಾಣ ಅಂತ. ಹಾಗಾಗಿ ಇದು ಅದು ಎರಡನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಮಾಡಬೇಕು ಅಂತಂದರೆ, ಈ ಮೇಷ್ಟ್ರುಗಳು ಇಡೀ ವರ್ಷ ಪಾಠ ಹೇಳ್ಕೊಟ್ಟಿರ್ತಾರೆ. ಹುಡುಗಂಗೆ ಎಲ್ಲ ಅಯೋಮಯ. ಕೆಲವು ಕ್ಲಾಸ್ ಹೋಗಿರ್ತಾನೆ, ಕೆಲವು ಕ್ಲಾಸ್ನಲ್ಲಿ ಚಕ್ಕರ್ ಹೊಡೆದಿರ್ತಾನೆ, ಇನ್ನು ಕೆಲವು ಕ್ಲಾಸಲ್ಲಿ ಎಲ್ಲೋ ನೋಡ್ತಾ ಕೂತಿರ್ತಾನೆ. ಅವರಮ್ಮ ಹೇಳ್ತಾರೆ, ಎದುರುಗಡೆ ಮನೆ ವೀಣನ್ನು ನೋಡೋ, ಅವಳು 100ಕ್ಕೆ 100 ತಗೊಂಡಿದ್ದಾಳೆ ಅಂತ. ಆವಾಗ ಇವನು ಹೇಳ್ತಾನೆ, ವೀಣನ್ನು ನೋಡೇ ನನಗೆ 0 ಬಂದಿದ್ದು ಅಂತ. ಇವೆಲ್ಲ ಆಗಿರುತ್ತೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಆ ಮೇಷ್ಟ್ರ ಹತ್ರ ಹೋಗಿ ಶಾರ್ಟ್ ನೋಟ್ಸ್ ಕೊಡಿ, ಇಂಪಾರ್ಟೆಂಟ್ ಕ್ವಶನ್ ಕೊಡಿ, ಸಾಲ್ಟ್ ಪೇಪರ್ಸ್ ಕೊಡಿ ಅಂತ ಕೇಳ್ತಾನೆ ಹುಡುಗ. ನಮ್ಮ ಕರ್ಮವೂ ಹಾಗೆ. ಈ ಸಂಸಾರದ ನೊಗವನ್ನು ಹೊತ್ತದ ಮೇಲೆ ಅದರಲ್ಲಿ ಸಮಯ ಮುಗ್ದು ಹೋಗುತ್ತೆ. ಇವತ್ತು ಆವತ್ತು ಅಂತ ನಾವು ಕಾಯ್ತಾ ಇರ್ತೀವಿ. ಕೊನೆಗೆ ಎಕ್ಸಾಮ್ ಡೇಟ್ ಬಂದುಬಿಡುತ್ತೆ. ಶಾರ್ಟ್ಕಟ್ ಏನು ಅಂತ ಕೇಳ್ತೀವಿ. ಶಾರ್ಟ್ಕಟ್ ಏನು ಅಂತ ಹೇಳಿದ್ರೆ ಆಗ ದಾಸರು ನಮಗೆ ನೆನಪಿಗೆ ಬರ್ತಾರೆ. ಶಾರ್ಟ್ಕಟ್ನ ಹಾಕ್ಕೊಟ್ಟಿದ್ದಾರೆ. ನೋಡಪ್ಪ, ಅಜಾಮಿಳನ್ನು ನೆನೆಸ್ಕೊ, ಕೊನೆ ಕ್ಷಣದಲ್ಲಿ ನಾರಾಯಣ ಅಂತ ಕರೆದು ಮಹಾಪಾಪಿಷ್ಟ ಮುಕ್ತಿ ಸೇರಲಿಲ್ವೇ? ಈ ಥರ ಹಲವು ಉದಾಹರಣೆಗಳಿದೆ. ಇದನ್ನೆಲ್ಲ ಗಮನಿಸ್ಕೊ ಅಂತ ಹೇಳ್ತಂಥದ್ದು ಆ ದಾಸ ಸಾಹಿತ್ಯ ಕೇವಲ ಭಕ್ತಿ ಮಾರ್ಗಕ್ಕೆ ಸೀಮಿತವಾಗದೆ ಮನುಷ್ಯನನ್ನು ಸರಿದಾರಿಗೆ ತರ್ತಕ್ಕಂಥದ್ದು. ನೈತಿಕತೆ, ಮಾನವೀಯತೆ, ಸೌಹಾರ್ದತೆ ಇವುಗಳನ್ನೆಲ್ಲ ಪಾಠವನ್ನು ತಿಳಿಸಿ
ಅದನ್ನು ನಮ್ಮ ಮನುಷ್ಯರಲ್ಲಿ ಜೀವನಾಡಿಯಾಗಿ ಆಗಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥದ್ದು. ಏನೋ ಪುರಾಣಕ್ಕೆ ಹೋದ್ವಿ, ಆಚಾರ ಪಾಡಿಗೆ ಆಚಾರ ಹೇಳ್ತಿದ್ರು, ನನ್ನ ಪಾಡಿಗೆ ನಾನು ಹೂಬತ್ತಿ ಹೊಸಿತಿದ್ದೆ, ಈಗ ಅದು ಹೋಯ್ತು. ಈಗೆಲ್ಲ ರೆಡಿಮೇಡ್ ಹೂಬತ್ತಿ ಸಿಕ್ಬಿಡ್ತಾ ಇದೆ. ಹುಷಾರಾಗಿರಿ, ಆಸ್ಪತ್ರೆಯಿಂದ ತ್ಯಾಜ್ಯ ಆಗಿರೋ ಕಾಟನ್ನಿಂದ ಮಾಡಿರೋ ಹೂಬತ್ತಿ ಅದು. ಹುಷಾರು ಹುಷಾರು. ಹೂಬತ್ತಿ ಹೊಸಿಬೇಕು, ಮಂಗಳಾರತಿ ಬತ್ತಿ ಹೊಸಿಬೇಕು. ಅಷ್ಟರೊಳಗಡೆನೇ ಆಯುಷ್ಯ ಮುಗ್ದೋಯ್ತಾ ಅಂತಂದರೆ ಅದಕ್ಕಾಗೇ ಮಲಗೆದ್ದು ಮೈ ಮುರಿದು ಆಕಳಿಸುತ್ತಲ್ಲೊಮ್ಮೆ ಕೃಷ್ಣ ಎನ್ನಬಾರದೆ ಅಂತ ಕೇಳ್ತಾರೆ. ನಿನಗೇನು ಕೇಳೋದಿಲ್ಲ ನೋಡಿ. ಗಾಯತ್ರಿ ಮಂತ್ರ ಜಪ ಮಾಡಬೇಕು ಅಂದರೆ ಸ್ನಾನ ಮಾಡಬೇಕು, ಮಡಿ ಉಟ್ಕೋಬೇಕು, ಎಲ್ಲ ಮಾಡಬೇಕು, ಅಂಗನ್ಯಾಸ ಮಾಡಬೇಕು, ಕರಾನ್ಯಾಸ ಮಾಡಬೇಕು, ಎಲ್ಲವನ್ನು ಮಾಡಿ ಕೂತು ಇನ್ನೇನು ನಾವು ಅಲ್ಲಿ ಜಪ ಶುರು ಮಾಡಬೇಕು, ಅಲ್ಲಿ ಒಳಗಡೆ ಹಾಲಿಂದು ಕುಕ್ಕರು ಕುಯ್ ಅನ್ನುತ್ತೆ. ಮನೇಲಿ ಕೂತಿದ್ದವರು ಒಂದು ಸಾಲಿನ ಸ್ವಿಚ್ ಆಫ್ ಮಾಡಬಾರ್ದೆ ಅಂತಾರೆ. ಅಲ್ಲಿಗೆ ಆಯ್ತಲ್ಲ ನಿಮ್ಮದೆಲ್ಲ ಅಂಗನ್ಯಾಸ ಕರಾನ್ಯಾಸ ಎಲ್ಲನೂ ಯಾವುದೂ ಇಲ್ಲ. ಇದು ಯಾವುದೂ ಕೇಳ್ತಾ ಇಲ್ಲ. ಮಲಗೆದ್ದು ಮೈ ಮುರಿದು ಆಕಳಿಸುತ್ತಲ್ಲೊಮ್ಮೆ ಕೃಷ್ಣ ಎನ್ನಬಾರದೆ. ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ ಅಂತ ಕೇಳ್ತಾರೆ. ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ ಅಂತ ಕೇಳ್ತಾರೆ. ಮಕ್ಕಳಾಡಿಸುವಾಗ ಮಡದಿಯೊಡನೆ ಅಕ್ಕರದಿ ಮಾತನಾಡುವಾಗ ಕೃಷ್ಣ ಎನ್ನಬಾರದೆ. ಎಲ್ಲ ಸಂದರ್ಭದಲ್ಲಿ ನೀವು ಭಗವಂತನನ್ನು ಸ್ಮರಿಸಿ ಅಂತ ಹೇಳ್ತಾರೆ. ಆ ಭಗವಂತ ನಾಮ ಸ್ಮರಣೆಗೆ ಯಾವುದೇ ರೀತಿಯಾದ ಪ್ರಿಪರೇಷನ್ಸ್ ಬೇಕಾಗಿಲ್ಲ. ಇದನ್ನು ಮನಸ್ಸಿನಲ್ಲಿ ಅಂದ್ಕೋಬೇಕು. ಆ ಬಾಂಬೆ ನಿಮಗೆ ಕಾಣಿಸ್ಬೇಕು. ಆ ಸಬರ್ಬನ್ ಟ್ರೈನಲ್ಲಿ ಬರ್ತಾರೆ, ಎಲ್ಲ ಆ ಕಡೆ ಊರುಗಳಿಂದ ಬಂದು ನಾರಿಮನ್ ಪಾಯಿಂಟ್ ಚರ್ಚ್ ಗೇಟಲ್ಲಿ ಇಳಿಬೇಕು ಅವರು. ಆ 1 ಗಂಟೆ ಅವಧಿನಲ್ಲಿ ತಾಳ ತಂಬೂರಿ ಎಲ್ಲ ತಂದ್ಕೊಂಡು ರಾಜ ಪಂಡರೀಚ ಅಂತ ಹಾಡನ್ನು ಅತ್ಯುನ್ನತವಾಗಿ ಮುಕ್ತ ಕಂಠದಿಂದ ಇವತ್ತಿಗೂ ಪ್ರತಿ ದಿವಸ ಹೇಳ್ಕೊಂಡು ಹೋಗ್ತಾರೆ. ನಮಗೇನು ರೀ ಕಡಿಮೆ ಆಗಿದೆ ನೋಡಿ. ಅದನ್ನು ಹೇಳೋ ಅಂಥ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ವಿಠಲ ಕನ್ನಡದ ದೇವರು ಅಂತ ಹೇಳ್ತಾನೆ ಅವನು. ಬೇರೆ ದೇವರೆಲ್ಲ ಎಲ್ರಿಗೂ ಸೇರಿದ್ದಲ್ಲ, ಅವನು ಕನ್ನಡದ ದೇವರು ಅಂತ ಹೇಳ್ತಾನೆ. ವಿಷ್ಣು ಹೋಗಿ ವಿಟ್ಟು ಆಯಿತು, ಅದೇ ವಿಟ್ಲ. ನಮ್ಮ ಪ್ರೀತಿನ ಕರಿತೀವಲ್ಲ ನಾವು, ಏನೇನೋ ಹೆಸರು ಇಡ್ತೀವಿ, ಕೃಷ್ಣ ಅಂತ ಇರ್ತೀವಿ, ಕಿಟ್ಟಿ ಅಂತ ಕರಿತೀವಿ. ಹಾಗೆ ವಿಷ್ಣು ಹೋಗಿ ವಿಟ್ಟು ಆಯಿತು, ವಿಟ್ಟು ಹೋಗಿ ವಿಟ್ಲ ಆಯಿತು. ಹಾಗಾಗಿ ಪುರಂದರದಾಸರು ಅದನ್ನು ಸಾಕ್ಷಾತ್ಕರಿಸ್ಕೊಂಡಿರ್ತಕ್ಕಂಥದ್ದು. ವಿಠಲ ಅಂತಕ್ಕಂಥದ್ದು ಎಲ್ಲ ದಾಸರಿಗೆ ಪ್ರೀತಿ ಆಯಿತು. ಯಾರ್ಯಾರು ಅಂಕಿತವನ್ನು ತೆಗೆದುಕೊಂಡರು ಅದರಲ್ಲೆಲ್ಲ ವಿಠಲ ಅನ್ನೋದನ್ನು ಸೇರಿಸ್ತಾ ಬಂದರು. ಯತಿಕಕ್ಷದಲ್ಲಿ ವ್ಯಾಸರಾಯರು, ನಮ್ಮ ರಾಯರು, ಅಲ್ಲಿಂದ ಶ್ರೀಪಾದರಾಜರು, ವಾದಿರಾಜರು ಇವರೆಲ್ಲ ನಡೆಸಿದ್ದಾದಮೇಲೆ ನಿಮ್ಮ ಮನಸ್ಸಿಗೆ ಅನಿಸಿರ್ಬೋದು, ಅದಲ್ಲಿಗೆ ನಿಂತು ಹೋಯ್ತಾ ಯತಿ ಪರಂಪರೆಯಲ್ಲಿ ಹಾಡನ್ನು ಹೇಳ್ತಕ್ಕಂಥವ್ರು ದಾಸ ಸಾಹಿತ್ಯವನ್ನು ರಚನೆ ಮಾಡ್ತಕ್ಕಂಥದ್ದು ಅಂತ ಅನಿಸ್ಬಿಡ್ಬೋದು ಒಂದು ಕ್ಷಣದಲ್ಲಿ. ಇಲ್ಲ, ಇಲ್ಲೇ ನಮ್ಮ ಬೆಣ್ಣೆ ಗೋವಿಂದಪ್ಪನ ಛತ್ರದಲ್ಲಿ ಪ್ರಸನ್ನತೆ. ಶಾಂತಿ ಶಾಂತಿ ಶಾಂತಿ. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಒಟ್ಟಾರೆ 2,000 ವಿದ್ಯಾರ್ಥಿಗಳು ಇವತ್ತು ಮೊಬೈಲ್ ಬಿಡಿ ಪುಸ್ತಕ ಇಡಿ ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಗಮನಿಸಿರುವ ಹಾಗೆ ನಮ್ಮ ಹೊಸ ತಲೆಮಾರು ಮೊಬೈಲ್ ಫೋನು, ಇಂಟರ್ನೆಟ್ ಮುಂತಾದವುಗಳ ಭರಾಟೆಯಲ್ಲಿ ವಿಪರೀತ ತಲ್ಲಣಗಳನ್ನು ಎದುರಿಸುತ್ತಿದೆ. ಖಿನ್ನತೆ, ಆತಂಕ, ವಿನಾಕಾರಣ ಸಿಟ್ಟು, ದ್ವೇಷ ಮುಂತಾದ ಭಾವನೆಗಳಲ್ಲಿ ಸಿಲುಕಿ ಸಂಕಷ್ಟ ಪಡುತ್ತಿದೆ. ಈ ಸಾಮಾಜಿಕ ಸಮಸ್ಯೆಯನ್ನು ಹೋಗಲಾಡಿಸಲು ನಾವೆಲ್ಲರೂ ಸೇರಿ ಹೊಸ ದಾರಿಗಳನ್ನು ಹುಡುಕಿಕೊಳ್ಳಬೇಕಾಗಿದೆ.
ಈ ನಿಟ್ಟಿನಲ್ಲಿ ನಾವು ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಮತ್ತು ಓದು ಕರ್ನಾಟಕ ಎಂಬ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಕರ್ನಾಟಕವನ್ನು ಪೋಷಕರಲ್ಲಿ ಮೊಬೈಲ್ ಒಂದು ಅಂಟು ಜಾಡ್ಯದ ಹಾಗೆ ಕೆಲಸ ಮಾಡ್ತಾ ಇದೆ. ಮಕ್ಕಳು ಇವತ್ತು ಬೇಸಿಗೆಯನ್ನು ಅನುಭವಿಸ್ತಾ ಇಲ್ಲ, ಸಮುದಾಯದ ಜೊತೆ ಬೆರೀತಿಲ್ಲ, ಹಿರಿಯರ ಜೊತೆ ಕಿರಿಯರ ಜೊತೆ ಇನ್ವಾಲ್ವ್ಮೆಂಟ್ ಆಗ್ತಿಲ್ಲ. ಇದಕ್ಕೆಲ್ಲ ಕಾರಣ ಮೊಬೈಲ್ ಅನ್ನುವಂಥ ಒಂದು ದೊಡ್ಡ ಶಕ್ತಿ ಅವರನ್ನ ಏಕೀಕೇಂದ್ರೀಕರಿಸವಾಗಿ ನಿಲ್ಲಿಸ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ರಾಮನಗರ ತಾಲೂಕು ಬನ್ನಿಕುಪ್ಪೆ ಬಿ ಕ್ಲಸ್ಟರ್ ವ್ಯಾಪ್ತಿಯ 15 ಶಾಲೆಗಳಲ್ಲಿ ಇಡೀ ರಾಜ್ಯವೇ ಮೆಚ್ಚುವ ಹಾಗೆ ಮೊಬೈಲ್ ಬಿಡಿ ಪುಸ್ತಕ ಇಡಿ ಕಾರ್ಯಕ್ರಮವನ್ನು ನಮ್ಮೆಲ್ಲ ಗುರುಗಳ ಗುರುಮಾತೆಯರ ಪೋಷಕರ ಸಮುದಾಯದ ಎಲ್ಲ ನಮ್ಮ ಹಿತೈಷಿಗಳ ಸಹಕಾರದಿಂದ ಮಾಡ್ತಾ ಇದ್ದೀವಿ. ಮೊಬೈಲ್ನಲ್ಲಿ ಯಾವುದನ್ನ ನೋಡಬೇಕು ಯಾವುದನ್ನ ನೋಡಬಾರ್ದು ಅನ್ನುವ ಎಚ್ಚರಿಕೆ ಇಲ್ಲದೇ ಮಕ್ಕಳು ಬಳಸ್ತಿರುವ ರೀತಿ, ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಇದರ ಅರ್ಥ ಮೊಬೈಲ್ ಬಳಸುವ ಪ್ರಮಾಣ. ನಮಗ ಹಣದ ಅವಶ್ಯಕತೆ ಐತಿ ಖರೆ, ಆದ್ರೆ ಸಂಸ್ಕಾರನ್ ಬಿಟ್ಟು ಯಾವುದನ್ನು ಮಾಡಬಾರ್ದು. ಅಷ್ಟಕ್ಕೂ ಆ ಭಗವಂತ ನಮ್ಗೆ ಏನ್ ಕಮ್ಮಿ ಮಾಡಾನ? ಅವ ಕೊಟ್ಟದ್ರಾಗ ಬದುಕೋದನ್ನ ನಾವು ಕಲಿಬೇಕು. ಕಾಲ ತುಂಬಾ ಬದಲಾಗಿರ್ಬೋದು, ಪ್ರೇಕ್ಷಕ ಹೊಸತನದ ಬೆನ್ನು ಹತ್ತಿರ್ಬೋದು, ಆದ್ರ ಲಾಭ ಸಿಗ್ತೈತಿ ಅಂತ ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯೋಂಗಿಲ್ಲ. ನಾವು ಯಾವತ್ತೂ ನಮಗಿಂತ ಕೆಳಗಿರೋರ್ನ ನೋಡಿ ಬದುಕಬೇಕು, ಮೇಲಿರೋರ್ನ ನೋಡಿ ಬದುಕಬಾರ್ದು. ನಮ್ಮ ಮಣ್ಣಿನ ಗುಣಧರ್ಮ, ನಮ್ಮ ನಾಡಿನ ಸಂಸ್ಕೃತಿ ಎಲ್ಲ ಮರೆತ್ರೆ ಹ್ಯಾಂಗಪ್ಪ? ಕನ್ನಡ ನಾಡಿನ ಮಕ್ಕಳು ನಾವು ಎಂದೂ ದಾರಿ ನಮ್ಮ ಕಲಾಚಾರದ ಬಗ್ಗೆ ಮಾತಾಡುವುದಕ್ಕೆ, ನನ್ನ ಅಭಿಪ್ರಾಯ ಹೇಳೋದಕ್ಕೆ ನನಗೆ ಯೋಗ್ಯತೆ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಆದರೂ ನಾನು ಯಾವಾಗಲೂ ನನ್ನ ಕಾರ್ಯಕ್ರಮ ಇರುವಾಗ ಈ ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ. ಅದನ್ನು ಇವತ್ತು ಒಂದು ರಿಕ್ವೆಸ್ಟ್, ಇದು ಮಾತು ಅಲ್ಲ, ಈ ನೆಕ್ಸ್ಟ್ ಜನರೇಷನ್ಗೆ ಒಂದು ರಿಕ್ವೆಸ್ಟು. ನಮ್ಮ ಹಿರಿಯವರು ಹೇಳಿಕೊಟ್ಟಂಗೆ ನಮ್ಮ ಭಾರತೀಯ ಕಲಾಚಾರವನ್ನು, ಸಂಸ್ಕೃತಿಯನ್ನು ಹೆಂಗಾದರೂ ಕಲ್ತ್ಕೊಂಡು, ಆ ಡಿಸಿಪ್ಲಿನ್ ಅಂತ ಹೇಳ್ತಾರೆ, ಇವಾಗ ಮಕ್ಕಳನ್ನು ಡಿಸಿಪ್ಲಿನ್ ಮಾಡೋದು ತುಂಬ ಕಷ್ಟ. ಅವರಿಗೆ ಆ ದಿನಚರಿಯಲ್ಲಿ ಆ ಸಂಗೀತವನ್ನು, ನಾಟ್ಯವನ್ನು, ಭಗವಂತನ ನಾಮವನ್ನು ಹೇಳ್ಕೊಡೋದು ತುಂಬ ಕಷ್ಟ. ಸೊ ಈ ಕಾಲದಲ್ಲಿ ಆ ಒಂದು ನಮ್ಮಿಂದ ಆ ಒಂದು ಕಾರ್ಯ ಆದರೆ ಅದು ದೊಡ್ಡ ಮಾತು. ಡಿಸಿಪ್ಲಿನ್ ಮಾಡೋದು ಮಕ್ಕಳನ್ನು. ಇದರಲ್ಲಿ ಒಂದು ನಾನು ಕಲ್ತ್ಕೊಂಡಿರೋದು ನಮ್ಮ ತಂದೆ ತಾಯಿಯಿಂದ, ಇದು ತುಂಬ ಸುಲಭವಾಗಿ ಮಾಡ್ಬೋದು. ಹೇಗೆ ಅಂದರೆ, ಅವರಿಗೆ ಡಿಸಿಪ್ಲಿನ್ ಮಾಡ್ತೀನಿ ಅಂತ ತುಂಬ ರೂಲ್ಸ್ ಹಾಕೋದು, ಫ್ರೀಡಮ್ ಕೊಡದಲೇ ಇರೋದು, ಈ ಥರ ಏನೂ ಮಾಡುವಂಗಿಲ್ಲ. ಒಂದೇ ಒಂದು ಹೇಳಿಕೊಟ್ರೆ ಸಾಕು, ಭಗವನ್ ನಾಮ ಚಿಂತನೆ, ಭಗವನ್ ನಾಮ ಸ್ಮರಣೆ, ನಾಮ ಪ್ರಚಾರ. ಕಲವು ಸಂಕೀರ್ತ್ಯ ಕೇಶವಂ ಅಂತ ದೊಡ್ಡವರು ನಮಗೆ ಹೇಳಿಕೊಟ್ಟು ಹೋಗಿದ್ದಾರೆ. ಸೊ ಭಗವನ್ ನಾಮ ಹೇಳಿದ್ರೆ ಸಾಕು. ಕಲಿಯುಗದಲ್ಲಿ ಪ್ರತಿದಿನ ನಮಗೆ ಇರುವ ಇಷ್ಟ ದೇವತಾ ನಾಮವನ್ನು ಸ್ಮರಣೆ ಮಾಡಿಕೊಳ್ಳೋದು. ಅದು ಹರಿ ಇರಲಿ, ಹರ ಇರಲಿ, ದೇವಿ ಇರಲಿ, ಗೋವಿಂದ ಇರಲಿ, ಯಾರಾದರೂ ಇರಲಿ, ಕೃಷ್ಣ ಕೃಷ್ಣ ಅಂತ ಹೇಳೋದು, ಶಿವ ಶಿವ ಅಂತ ಹೇಳೋದು, ಅದು ಒಂದು ಮಾತು ಕಲ್ತ್ಕೊಂಡ್ರೆ ಮಕ್ಕಳಿಗೆ ತುಂಬ ಸುಲಭವಾಗಿ ಆ ಭಾರತೀಯ ಸಂಸ್ಕೃತಿ, ಕಲಾಚಾರ, ಅದರ ಬಗ್ಗೆ ಒಂದು ರೆಸ್ಪೆಕ್ಟು ಎಲ್ಲವೂ ಬರುತ್ತೆ. ಸೊ ಇಲ್ಲಿರುವ ಪೇರೆಂಟ್ಸ್ಗೆ ನನ್ನ ರಿಕ್ವೆಸ್ಟು, ನೆಕ್ಸ್ಟ್ ಜನ್ರೇಷನ್ ನಮ್ಮಿಂದ ಕಲ್ತ್ಕೊಂಡು, ನಮ್ಮ ಹಿರಿಯವರಿಂದ ಕಲ್ತ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅದು ಒಂದು ಮಾತನ್ನು ಹೇಳಿ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ಅಲ್ಲೆಲ್ಲ ಮಂದಿ ಹೋಗ್ತಿದ್ರು ಶನಿವಾರ. ಅವ್ನು ಅನ್ನಿಸ್ತು, ಇಷ್ಟು ಮಂದಿ ನಡ್ಕೊತಾರಲ್ಲ, ನಾವು ಒಂದು ನೋಡೋಣಲ್ಲ, ಒಂದು ಚಾನ್ಸ್ ತೊಗೊಂಡು ಏನಿರ್ಬೋದು ದೇವ್ರದ್ದು. ಇವ ಹೋದ,
ನೋಡಪ್ಪ ಇಷ್ಟು ಮಂದಿ ನಡ್ಕೊತಾರೆ, ನಾವಂತೂ ಬಂದಿಲ್ಲ ನಿಮ್ಮ ಗುಡಿಗೆ, ಇಲ್ಲೇ ಇದ್ದರು ಬಸ್ ಸ್ಟ್ಯಾಂಡ್ನಾಗ ಕೂಡ್ತಿದ್ರು, ಗುಡಿಗೆ ಬಂದಿಲ್ಲ ನಾವು, ಮತ್ತು ನಮಗೆ ಇವತ್ತಂತೂ ರೊಕ್ಕ ಸಿಕ್ಕಿಲ್ಲ ನಮ್ಮ ಮನ್ಯಾಗ, ನೀ ಅಕಸ್ಮಾತ್ ಅಷ್ಟು ಸತ್ತುಳ್ಳವಾಗಿದ್ರೆ ನಮಗೊಂದು 100 ರೂಪಾಯಿ ಸಿಗಬೇಕು ಇವತ್ತಂತ. ಮತ್ತು ನಮ್ಮದೇನು ಉದ್ರಿ ಭಕ್ತಿ ಅಂತ ತಿಳ್ಕೊಬೇಡ, ನೀನು 100 ರೂಪಾಯಿ ಕೊಟ್ಟೆ ಅಂದ್ರೆ 50 ರೂಪಾಯಿ ನಿನಗೆ ಕಾಣಿಕ ಹಾಕಿ ಹೋಗ್ತೀವಿ ಹುಂಡಿಗೆ. ಅವ ಇಷ್ಟು ಬೇಡ್ಕೊಂಡು ಹಿಂಗೆ ಬರೋದ್ರಾಗ ನನ್ನ ನೋಟ್ ಬಿದ್ದಿತ್ತಲ್ಲಿ ಮುಂದೆ, ಅವನಿಗನ್ನಿಸ್ತು ಅದಕ್ಕೆ ನಡ್ಕೊತಾರೆ ಮಂದಿ ನನಗೆಷ್ಟು. ಹಿಂಗೆ ನೋಡ್ತಾನ ಅದು 50 ರೂಪಾಯಿ ನೋಟಿತ್ತು. ಹೋ ನಿನ್ನ ಶಾಣೆ ಅದಿ ಭಾಳ, ನಾನು 100 ರೂಪಾಯಿ ಕೇಳಿದ್ನೆಲ್ಲ, ನಿಂದು 50 ರೂಪಾಯಿ ಮುರ್ಕೊಂಡು ನನಗೆ ಕೊಟ್ಟೀನಿ ನಾನು. ಇವ್ರು ಮಂದಿಗೆ ಟೊಪ್ಪಿಗೆ ಹಾಕೋರಲ್ಲ, ದೇವರಿಗೆ ಟೊಪ್ಪಿಗೆ ಹಾಕೋ ಮಂದಿ ಇವರೆಲ್ಲ. ಇಂಥ ಮಂದಿ ಅದಾರಂತ ತಿಳ್ಕೊಂಡ ನಾವು ಹಣಮಪ್ಪ, ನೀವು ಗುಡಿಗೆ ಹೋಗ್ರಿ, ನಿಮ್ಮ ಕಡೆ ನೋಡ್ಯಾನ ನಾವು ಮಾರಿ ತಿರುಗಿಸ್ಕೊಂಡು ನಿಂತಾನೆ ಈ ಕಡೆ, ಯಾರಿಗಾರ ಒಬ್ಬರಿಗೆ ಹೋದವ್ರು ನಿಮ್ಮ ಕಡೆ ನೋಡ್ಯಾನೇನು ಅಂದ್ರೆ ನಾವು ಬೇಡುವ ಫಲಗಳು ಹಿಂಗೆ, ಆದರೆ ಪುಣ್ಯದ ಫಲ ಹಂಗೆ ಸಿಗೋದಿಲ್ಲ. ಅದು ನಾನು ದುಡಿಬೇಕಾಗ್ತದೆ. ಯಾಕೆ ಮಾಡಬೇಕು ಅಂದ್ರೆ ಸಂತೋಷಕ್ಕಾಗಿ ಮನುಷ್ಯ ಪುಣ್ಯದ ಕೆಲಸಗಳನ್ನು ಮಾಡಬೇಕು. ಒಬ್ಬರು ದುರ್ಗಾಚರಣ ದಾಸ್ ಅಂತಿದ್ದರು ಪಶ್ಚಿಮ ಬಂಗಾಳದಲ್ಲಿ. ದುರ್ಗಾಚರಣ ದಾಸ್ ಒಬ್ಬರು ಸಮಾಜ ಸೇವಕರು. ಅವರು ಮಂದಿಗೆಲ್ಲ ಬಹಳ ಸಹಾಯ ಮಾಡ್ತಿದ್ರು. ಆರಾಮಿಲ್ಲ ಅಂದ್ರೆ ತೋರಿಸೋದು, ಊರಾಗ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು, ಗಿಡ ಹಚ್ಚೋದು, ಮತ್ತು ಬಡವರಿಗೆ ಬಗ್ಗರಿಗೆ ಮಕ್ಕಳಿಗೆ ಊಟ ವ್ಯವಸ್ಥೆ ಮಾಡಿಸೋದು ಮಾಡ್ತಿದ್ರು. ಅವರೊಬ್ಬ ಸ್ನೇಹಿತ ಕೇಳಿದಂತೆ, ಇಷ್ಟೆಲ್ಲ ಸಮಾಜದ ಕೆಲಸ ಮಾಡ್ತೀಯಲ್ಲ, ನಿನಗೆ ಯಾರ ಪ್ರಶಸ್ತಿ ಕೊಡ್ತಾರ ನಿನಗಂತ. ಅವಾಗ ಅವ ಅಂದ, ಪ್ರಶಸ್ತಿಗಾಗೆ ಮಾಡ್ಬೇಕಂತ ಎಲ್ಲೈತಿ ಅಂತ. ಪ್ರಶಸ್ತಿಗಾಕೆ ಮಾಡ್ಬೇಕಂತ ಎಲ್ಲೈತಿ ನೋಡು, ನಾ ಏನಿಷ್ಟು ಸಮಾಜದೊಳಗೆ ಊರಾಗ ಒಳ್ಳೆ ಕೆಲಸ ಮಾಡಾಕತ್ತೀನಲ್ಲ, ನಾ ಪ್ರಶಸ್ತಿಗಾಗಿ ಮಾಡಾಕತ್ತಿಲ್ಲ, ಇದನ್ನು ಮಾಡಿದ್ರೆ ನನ್ನ ಹೃದಯದೊಳಗೆ ಸಂತೋಷ ತುಂಬತೈತಿ, ಸಂತೋಷಕ್ಕಾಗಿ ಮಾಡ್ತೀನಿ ನಾನು ಇದನ್ನು. ಮತ್ತು ಯಾರೋ ಕೊಡುವ ಪ್ರಶಸ್ತಿ ಐತಲ್ಲ ಅದು ಹರಿದು ಹೋಗ್ತೈತದು. ಹರಿದು ಹೋಗುವ ಪ್ರಶಸ್ತಿಗಳು ನನಗೆ ಬೇಕಾಗಿಲ್ಲ. ಏನೋ ಒಳ್ಳೆಯ ಕೆಲಸ ಮಾಡಿದಾಗ ನನ್ನ ಎದೆಯಾಗ ಸಂತೋಷ ಆಗುತ್ತಲ್ಲ, ಇದು ದೇವರೇ ನನ್ನ ಹೃದಯದೊಳಗೆ ಬರೆದ ಪ್ರಶಸ್ತಿ ಪತ್ರ, ಸಂತೋಷ ನನ್ನ ಪ್ರಶಸ್ತಿ ಪತ್ರ. ಅದಕ್ಕೆ ಮನುಷ್ಯ ಸಂತೋಷಕ್ಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಿರಬೇಕು. ಇಲ್ಲೆಲ್ಲ ಬಾಳೆಯ ಹಿರಿಯರು, ಯುವಕರು, ತಾಯಂದಿರು ಮತ್ತು ಸುತ್ತಮುತ್ತ ಹಳ್ಳಿಗಳ ಜನ ಇಲ್ಲೊಂದು ಭಾಳ ದೊಡ್ಡ ಕಾರ್ಯಕ್ರಮವನ್ನು ಪುಟ್ಟ ಹಳ್ಳಿಯಲ್ಲಿ ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ರೆ 5 ದಿನಗಳವರೆಗೆ. ಮತ್ತು ನಾಳೆ ಬೆಳಿಗ್ಗೆ ಹುಡುಗರಿಗೆ ತಮಾಷೆ ಮಾಡ್ತಿದ್ದು ನಾನು, ಗಾಡಿ ತೊಗೊಂಡು ಮತ್ತೆ ಯಾವ್ದಾರ ಊರಿಗೆ ಹೋಗಿಗಿರಪ್ಪ ಅಂಥೇಳಿ. ಮತ್ತು ಎಲ್ಲ ಹಿರಿಯರು, ಯುವಕರು, ತಾಯಂದಿರು ಎಷ್ಟು ಚಲೋ ಕೆಲಸ ಮಾಡ್ಯಾರ ನೋಡ್ರಿ. ಎಷ್ಟು ಹಳ್ಳಿಗಳಲ್ಲಿ ಭಕ್ತಿ ಶ್ರದ್ಧೆ, ಎಲ್ಲರೂ ಬರ್ತಾರಂತ ರಂಗೋಲಿ ಹಾಕಿ ಬಿಡಿಸಿ ಎಷ್ಟು ಸುಂದರವಾಗಿ ಸ್ವಾಗತ. ರಾಮಾಯಣ ಮಹಾಭಾರತ ಬರೆದ ಕೈಗಳು ಎಷ್ಟು ಶ್ರೇಷ್ಠವೋ, ನಮ್ಮೂರಿಗೆ ಸನ್ಯಾಸಿಗಳು, ಸಂತರು, ಅತಿಥಿಗಳು ಬರಬೇಕಂತ ಭಕ್ತಿಯಿಂದ ರಂಗೋಲಿ ಬಿಡಿಸಿದ ಕೈಗಳು ಸಹಿತ ಅಷ್ಟೇ ಪವಿತ್ರವಾದ ಕೈಗಳವೆಲ್ಲ. ತೆರೆದ ಹೃದಯದಿಂದ ಮನಸ್ಸಿನಿಂದ ಎಲ್ಲರನ್ನ ಸ್ವಾಗತ ಕೋರಿ ಇದೊಂದು ಕಾರ್ಯಕ್ರಮ ಮಾಡಿದ್ರೆಲ್ಲ, ಇದನ್ನು ಈ ಕಾಣುವ ಸಂಭ್ರಮದ ಹಿಂದೆ ಕಾಣದ ಸಾವಿರಾರು ಕೈಗಳು ಕೆಲಸ ಮಾಡ್ಯಾವ. ಆ ಕೈಗಳಿಗೆ, ಹಿರಿಯರಿಗೆ, ಯುವಕರಿಗೆ, ತಾಯಂದಿರಿಗೆ ತಮಗೆಲ್ಲರಿಗೂ ಧನ್ಯವಾದಗಳು. ಶರಣು ಶರಣಾರ್ಥಿ. ನೇತ್ರದಾನ ಮಹಾದಾನ, ನೇತ್ರದಾನ ಪವಿತ್ರವಾದ ದಾನ. ನಮ್ಮ ಈ 2 ಕಣ್ಣುಗಳಿಂದ 2 ಅಂಧರಿಗೆ ಕಣ್ಣುಗಳು ಬರೋದಾದರೆ ನಾನು ಮಾತ್ರ ಅಲ್ಲ, ನಮ್ಮ ಮನೆಯವರ ಮಕ್ಕಳ ಮೊಮ್ಮಕ್ಕಳಾದಿಯಾಗಿ ನಮ್ಮ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ 2 ಅಂಧರಿಗೆ ದಾರಿದೀಪವಾಗಲಿ. ಎಲ್ಲರೂ ಮನಸ್ಸು ಮಾಡೋಣ. ಅಂದ್ರೆ ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ 2 ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬ ಯಂಗ್ ಇದ್ರು, ಅವ್ರ ಕಣ್ಗಳು ತುಂಬ ಈಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆದೆಲೆ, ಭಿಕ್ಷುಕನಾದರೂ
ಕನ್ನಡ ನಾಡಲ್ಲಿ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ, ಭಿಕ್ಷುಕಿಯಾದರೂ ಕನ್ನಡ ನಾಡಲ್ಲೇ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ. ಸಹಾಯದಿಂದ ಬದುಕಬೇಕು ಅನ್ನತಕ್ಕಂಥ ಆಸೆನ ಬಿಟ್ಬಿಡ್ಬೇಕು. ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೋಬೇಕು. ನಮ್ಮ ಸ್ವಂತ ದುಡಿಮೆಯಿಂದ ನಾವು ಬದುಕಬೇಕು. ಕಂಡವ್ರ ಕಾಸಿಗೆ ಆಸೆ ಪಡಬಾರದು. ಆ ಕಾಸನ್ನ ದುರ್ವಾಸನೆ ಅಂತ ತಿಳ್ಕೋಬೇಕು. ಹಣದಲ್ಲಿ ನಾವು ಶ್ರೀಮಂತಿಕೆನ ಕಾಣಕ್ ಆಗೋದಿಲ್ಲ, ಗುಣದಲ್ಲಿ ಕಾಣಬೇಕು. ಆ ಭಾವನೆ ಯಾವಾಗ ನಮ್ಮಲ್ಲಿ ಶಾಶ್ವತವಾಗಿರುತ್ತೋ ಆವಾಗ ನಮ್ಮಂತಹ ಶ್ರೀಮಂತರು ಈ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ. ಈ ಸತ್ಯನ ನಾವೆಲ್ಲರೂ ತಿಳ್ಕೊಂಡು ಬದುಕಬೇಕು.